ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಸೆಕ್ಷನ್ 201ರಿಂದ ಸೆಕ್ಷನ್ 205 ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನನ್ನು ಒತ್ತಿರಿ. ಮೊದಲನೆಯದಾಗಿ ಸೆಕ್ಷನ್ 201. ಇಲ್ಲಿ ಸೆಕ್ಷನ್ 201 ಹೇಳುವುದೇನೆಂದರೆ, ಅಪರಾಧದ ಸಾಕ್ಷ್ಯವನ್ನು ಇಲ್ಲದಂತೆ ಮಾಡುವುದು ಅಥವಾ ಅಪರಾಧಿಯನ್ನು ರಕ್ಷಿಸಲು ಸುಳ್ಳು ಸುದ್ದಿಯನ್ನು ಕೊಡುವುದು ಶಿಕ್ಷಾರ್ಹ ಅಪರಾಧವೆಂದು ಇದು ಹೇಳುತ್ತದೆ. ಇಲ್ಲಿ ಒಂದು ಅಪರಾಧವನ್ನು ಮಾಡಲಾಗಿದೆ ಎಂದು ತಿಳಿದೂ ಸಹ ಅಥವಾ ಅದನ್ನು ನಂಬಲು ಕಾರಣವಿದ್ದು ಆ ಅಪರಾಧದ ಘಟನೆಗೆ ಸಂಬಂಧಿಸಿದಂತಹ ಯಾವುದೇ ರೀತಿಯಾದಂತಹ ಸಾಕ್ಷ್ಯವಾಗಿರಬಹುದು ಅಥವಾ ಆ ಅಪರಾಧಿಯನ್ನು ವಿಧಿಸಮ್ಮತ ದಂಡನೆಯಿಂದ ರಕ್ಷಿಸುವ ಉದ್ದೇಶಕ್ಕಾಗಿ ಅಥವಾ ಆ ಉದ್ದೇಶದಿಂದ ಯಾವುದೇ ಒಬ್ಬ ವ್ಯಕ್ತಿಯು ಇಲ್ಲದಂತೆ ಮಾಡಿದರೆ ಅಥವಾ ಆ ಯಾವುದೇ ರೀತಿಯಾದಂತಹ ಉದ್ದೇಶವನ್ನು ಇಟ್ಟುಕೊಂಡು ಆ ಅಪರಾಧಕ್ಕೆ ಸಂಬಂಧಿಸಿದಂತೆ ತಾನು ಸುಳ್ಳೆಂದು ತಿಳಿದಿರುವ ಅಥವಾ ನಂಬುವ ಯಾವುದೇ ಸುದ್ದಿಯನ್ನು ಕೊಟ್ಟರೆ ಅದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಹಾಗೂ ಅವನು ಮರಣದಂಡನೀಯ ಅಪರಾಧವಾಗಿದ್ದರೆ ಅದು ಮಾಡಲಾಗಿದೆ ಎಂದು ತಾನು ತಿಳಿದಿರುವಂತಹ ಅಥವಾ ನಂಬುವ ಅಪರಾಧವು ಮರಣದಂಡನೀಯ ಅಪರಾಧವಾಗಿದ್ದರೆ ಅದಕ್ಕೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ 7 ವರ್ಷಗಳ ಅವಧಿಯವರೆಗಿನ 2/1 ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಆ ವ್ಯಕ್ತಿಯು ಇದಕ್ಕೆ ಜುಲ್ಮಾನೆಗೂ ಗುರಿಯಾಗತಕ್ಕದ್ದು. ಒಟ್ಟಾರೆಯಾಗಿ ಹೇಳುವುದಾದರೆ, ಯಾವುದೇ ರೀತಿಯಾದಂತಹ ಕೃತ್ಯವನ್ನು ಮಾಡಿರುವಂತಹ ಅಪರಾಧಿಯು ಆ ಅಪರಾಧಿಯನ್ನು ರಕ್ಷಿಸುವುದಾಗಲಿ ಅಥವಾ ಆ ಅಪರಾಧಿಯನ್ನು ರಕ್ಷಿಸುವ ಉದ್ದೇಶಕ್ಕಾಗಿ ಸುಳ್ಳು ಹೇಳಿಕೆಗಳನ್ನು ನೀಡುವುದಾಗಲಿ ಅಥವಾ ಆ ಅಪರಾಧದ ಸಾಕ್ಷ್ಯವನ್ನು ಇಲ್ಲದಂತೆ ಮಾಡುವುದು ಕಾನೂನು ಅಪರಾಧವಾಗಿರುತ್ತದೆ. ಎರಡನೆಯದಾಗಿ ಸೆಕ್ಷನ್ 202. ಇಲ್ಲಿ ಸುದ್ದಿಯನ್ನು ಕೊಡಲು ಬದ್ಧವಾಗಿರುವ ವ್ಯಕ್ತಿಯನ್ನು ಅಪರಾಧದ ಸುದ್ದಿಯನ್ನು ಕೊಡಲು ಉದ್ದೇಶಪೂರ್ವಕವಾಗಿ ತಪ್ಪಿಸುವುದು ಅಥವಾ ತಪ್ಪುವುದು. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯು ಇಲ್ಲಿ ಅಪರಾಧವನ್ನು ಮಾಡಲಾಗಿದೆ ಎಂದು ತಿಳಿದೂ ಸಹ ಅಥವಾ ನಂಬಲು ಕಾರಣವಿದ್ದು ಆ ಅಪರಾಧಕ್ಕೆ ಸಂಬಂಧಿಸಿದಂತೆ ಸುದ್ದಿಯನ್ನು ಕೊಡಲು ವಿಧಿಸಮ್ಮತವಾಗಿ ಬದ್ಧನಾಗಿರುವಂತಹ ಯಾವುದೇ ವ್ಯಕ್ತಿಯು ಆ ಸುದ್ದಿಯನ್ನು ಕೊಡಲು ಉದ್ದೇಶಪೂರ್ವಕವಾಗಿ ತಪ್ಪಿದರೆ ಅಥವಾ ಅದನ್ನು ಹೇಳಲು ನಿರಾಕರಿಸಿದರೆ ಆತನಿಗೆ ಶಿಕ್ಷೆಯನ್ನು ಕೊಡಲಾಗುತ್ತದೆ. ಆ ಶಿಕ್ಷೆ ಎಂದರೆ ಆ ವ್ಯಕ್ತಿಗೆ 6 ತಿಂಗಳವರೆಗಿನ 2/1 ಬಗೆಯ ಕಾರಾವಾಸದಿಂದ ಅಥವಾ ಅದಕ್ಕೆ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ ಆ ವ್ಯಕ್ತಿಯು ಇಲ್ಲಿ ದಂಡನೆಗೆ ಗುರಿಯಾಗತಕ್ಕದ್ದು. ಸೆಕ್ಷನ್ 203. ಇಲ್ಲಿ ನಡೆದ ಅಪರಾಧಕ್ಕೆ ಸಂಬಂಧಿಸಿದ ಸುಳ್ಳು ಸುದ್ದಿಯನ್ನು ಕೊಡುವುದು. ಇಲ್ಲಿ ಯಾವುದೇ ರೀತಿಯಾದಂತಹ ನಡೆದಂಥ ಅಪರಾಧವನ್ನು ಮಾಡಲಾಗಿದೆ ಎಂದು ತಿಳಿದೂ ಸಹ ಅಥವಾ ಅದನ್ನು ನಂಬಲು ಕಾರಣವಿದ್ದೂ ಸಹ ಆ ಅಪರಾಧಕ್ಕೆ ಸಂಬಂಧಿಸಿ ತಾನು ಸುಳ್ಳೆಂದು ತಿಳಿದು ಅಥವಾ ನಂಬುವಂತಹ ಯಾವುದೇ ಸುದ್ದಿಯನ್ನು ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಕೊಟ್ಟರೆ ಅದು ಶಿಕ್ಷಾರ್ಹ ಅಪರಾಧವಾಗುತ್ತದೆ. ಹಾಗೂ ಈ ಅಪರಾಧಕ್ಕೆ ಸೆಕ್ಷನ್ 203 ಅಡಿಯಲ್ಲಿ ಶಿಕ್ಷೆಯನ್ನು ನೀಡಲಾಗುತ್ತದೆ. ಆ ಶಿಕ್ಷೆ ಎಂದರೆ 2 ವರ್ಷಗಳ ಅವಧಿಯವರೆಗಿನ 2/1 ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಾಗಿರಬಹುದು ಅಥವಾ ಈ ಎರಡರಿಂದಲೂ ಆ ವ್ಯಕ್ತಿಯು ದಂಡನೆಗೆ ಗುರಿಯಾಗತಕ್ಕದ್ದು. ಸೆಕ್ಷನ್ 204. ದಸ್ತಾವೇಜನ್ನು ಸಾಕ್ಷ್ಯವಾಗಿ ಹಾಜರುಪಡಿಸುವುದನ್ನು ತಪ್ಪಿಸಲು ಅದನ್ನು ನಾಶಪಡಿಸುವುದು. ಅಪರಾಧಿಗಳನ್ನು ರಕ್ಷಿಸುವುದಾಗಲಿ ಅಥವಾ ಸುಳ್ಳು ಸಾಕ್ಷಿಯ ಹೇಳಿಕೆಗಳನ್ನು ನೀಡುವುದಾಗಲಿ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಅದೇ ರೀತಿಯಾಗಿ ಇಲ್ಲಿ ದಸ್ತಾವೇಜನ್ನು ಸಾಕ್ಷ್ಯವಾಗಿ ಹಾಜರುಪಡಿಸುವುದನ್ನು ತಪ್ಪಿಸುವುದಕ್ಕಾಗಿ ಅದನ್ನು ನಾಶಪಡಿಸುವುದು ಸಹ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಇಲ್ಲಿ ನ್ಯಾಯಾಲಯದಲ್ಲಿ ಅಥವಾ ಒಬ್ಬ ಲೋಕನೌಕರನ ಮುಂದೆ ಅವನು ಹಾಗೆ ಲೋಕನೌಕರನಾಗಿರುವಾಗ ವಿಧಿಸಮ್ಮತವಾಗಿ ನಡೆದಂತಹ ಯಾವುದೇ ರೀತಿಯಾದಂತಹ ವಿವರಣೆಯಲ್ಲಿ ಸಾಕ್ಷ್ಯವಾಗಿ ಹಾಜರುಪಡಿಸುವಂತೆ
ವಿಧಿಬದ್ಧವಾಗಿ ಒತ್ತಾಯಿಸಬಹುದಾದಂತಹ ಯಾವುದೇ ದಸ್ತಾವೇಜನ್ನು ಯಾವುದೇ ಒಬ್ಬ ವ್ಯಕ್ತಿಯು ಹಿಂದೆ ಹೇಳಲಾದಂತಹ ನ್ಯಾಯಾಲಯದ ಅಥವಾ ಲೋಕನೌಕರನ ಮುಂದೆ ಸಾಕ್ಷ್ಯವಾಗಿ ಹಾಜರುಪಡಿಸುವುದನ್ನು ಅಥವಾ ಉಪಯೋಗಿಸುವುದನ್ನು ತ್ಯಜಿಸುವ ಉದ್ದೇಶದಿಂದಾಗಲಿ ಅಥವಾ ಅದನ್ನು ಹಾಗೆ ಪಡಿಸಲು ವಿಧಿಬದ್ಧವಾಗಿ ಸಮನ್ ಮಾಡಲಾದ ಅಥವಾ ಅಗತ್ಯಪಡಿಸಲಾದಂತಹ ತರುವಾಯ ಆ ದಸ್ತಾವೇಜನ್ನು ಮುಚ್ಚಿಟ್ಟರೆ ಅಥವಾ ಅದನ್ನು ನಾಶಪಡಿಸಿದರೆ ಅಥವಾ ಆ ದಸ್ತಾವೇಜನ್ನು ಪೂರ್ಣವಾಗಿ ಅಥವಾ ಭಾಗಶಃ ಅಳಿಸಿ ಹಾಕಿದರೆ ಅಥವಾ ಅದನ್ನು ಓದಲಾರದ ಹಾಗೆ ಮಾಡಿದರೆ ಅದು ಶಿಕ್ಷಾರ್ಹ ಅಪರಾಧವೆಂದು ಇಲ್ಲಿ ಪರಿಗಣಿಸಲಾಗುತ್ತದೆ. ಈ ಅಪರಾಧಕ್ಕೆ ಶಿಕ್ಷೆ ಎಂದರೆ ಆ ವ್ಯಕ್ತಿಗೆ, ಅಂದರೆ ಅಪರಾಧ ಮಾಡಿದಂತಹ ವ್ಯಕ್ತಿಗೆ 2 ವರ್ಷಗಳ ಅವಧಿಯವರೆಗಿನ 2 ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದ ಅಥವಾ ಈ 2ರಿಂದಲೂ ಆ ವ್ಯಕ್ತಿಯು ದಂಡಿತನಾಗತಕ್ಕದ್ದು. ಒಟ್ಟಾರೆಯಾಗಿ ಹೇಳುವುದಾದರೆ ದಸ್ತಾವೇಜು ಸಾಕ್ಷಿಯನ್ನು ಅಳಿಸುವುದಾಗಲಿ, ಅದನ್ನು ನಾಶಪಡಿಸುವುದಾಗಲಿ ಅಥವಾ ಅದನ್ನು ಮುಚ್ಚಿಡುವುದಾಗಲಿ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಕೊನೆಯದಾಗಿ ಸೆಕ್ಷನ್ 205 ಇಲ್ಲಿ ದಾವೆಯಲ್ಲಿ ಅಥವಾ ಪ್ರಾಸಿಕ್ಯೂಷನ್ನಲ್ಲಿ ಕೃತ್ಯದ ಅಥವಾ ವಿವರಣೆಯ ಉದ್ದೇಶಕ್ಕಾಗಿ ಇನ್ನೊಬ್ಬನಂತೆ ನಟಿಸುವುದು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಇಲ್ಲಿ ಯಾವುದಾದರೂ ಇನ್ನೊಬ್ಬನಂತೆ ನಟಿಸಿದರೆ ಮತ್ತು ಅಂತಹ ಸೋಗಿನ ರೂಪದಲ್ಲಿ ಅಥವಾ ಯಾವುದೇ ದಾವೆಯಲ್ಲಿ ಅಪರಾಧಿಕ ಪ್ರಾಸಿಕ್ಯೂಷನ್ನಲ್ಲಿ ಯಾವುದೇ ಒಪ್ಪಿಗೆಯನ್ನು ಅಥವಾ ಹೇಳಿಕೆಯನ್ನು ಕೊಟ್ಟರೆ ಅಥವಾ ಆ ರೀತಿಯಾದಂತಹ ತೀರ್ಪಿಗೆ ಒಪ್ಪಿಗೆ ಕೊಟ್ಟರೆ ಯಾವುದೇ ಆದೇಶಿಕೆಯು ಹೊರಡಿಸಲ್ಪಡುವಂತೆ ಮಾಡಿದರೆ, ಅದೇ ರೀತಿಯಾಗಿ ಜಾಮೀನುದಾರರಾಗಿರಬಹುದು ಅಥವಾ ಭದ್ರತೆ ಕೊಟ್ಟರೆ ಅಥವಾ ಇನ್ನಾವುದೋ ಕಾರ್ಯವನ್ನು ಮಾಡಿದರೆ ಆ ರೀತಿಯಾದಂತಹ ಕೃತ್ಯಗಳು ಇಲ್ಲಿ ಶಿಕ್ಷಾರ್ಹ ಅಪರಾಧವಾಗಿರುತ್ತವೆ. ಈ ಅಪರಾಧಕ್ಕೆ ಸೆಕ್ಷನ್ 205 ಅಡಿಯಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ ಅಪರಾಧ ಮಾಡಿದಂತಹ ವ್ಯಕ್ತಿಗೆ 3 ವರ್ಷಗಳ ಅವಧಿಯವರೆಗಿನ 2 ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದ ಅಥವಾ ಈ 2ರಿಂದಲೂ ಆ ವ್ಯಕ್ತಿಯು ದಂಡಿತನಾಗತಕ್ಕದ್ದು. ಇವೆಲ್ಲವೂ ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಬರುವಂತಹ ಕಲಂಗಳಾಗಿವೆ. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾನೂನಿನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.